ನಿಮ್ಮ ಕ್ಲಾಸ್ಗಳಲ್ಲಿ ಎಷ್ಟೋ ಜನ ಟೀಚರ್ಸ್ ಪಾಠ ಮಾಡುವಾಗ ನಾವು ನೋಡಿರ್ತೀವಿ. ಈಗಿನ ಜನ್ರೇಷನ್ ಏನಿದ್ದಾರೆ ಇವರು ಸಿಕ್ಕಾಪಟ್ಟೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಎಲ್ಲ ಇದೆ ಅಂದ್ಕೊಂಡಿರ್ತೀವಿ. ಒಳ್ಳೆ ಇಂಗ್ಲೀಷ್ ಬರ್ತಿರುತ್ತೆ, ಆದರೆ 1 ಅವರ್ ಕ್ಲಾಸಲ್ಲಿ 99 ಸಲ ಮಿನಿಮಮ್ ಇವರು ಸೆಂಚುರಿ ಹೊಡಿತೋಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಸೊ ದಿಸ್ ದ್ಯಾಟ್ ಅಂದ್ಕೊಂಡು ಪದಗಳನ್ನು ಭಾಳಷ್ಟು ನಾವು ಬೇರೆ ಭಾಷೆಯಲ್ಲಿ ಹುಡುಕ್ತಾ ಇರ್ತೀವಿ. ಕನ್ನಡದಲ್ಲಿ ಏನು ಅದ್ಭುತವಾಗಿದೆ ರೀ, ಎಂಥ ಅದ್ಭುತವಾದ ಪದಗಳಿದೆ. ಮಾತಾಡ್ತಾ ಇದ್ದರೆ ಆ ಮಾತಿಗೆ ಒಂದು ಲಯ ಇದೆ ಅಂತಾರೆ. ಕೆಲವರು ಮಾತಾಡ್ತಿದ್ರೆ ನೋಡಿ ಕೇಳ್ತಾ ಇರಬೇಕು ಅನಿಸುತ್ತೆ. ನನ್ನ ಬಾಲ್ಯದಲ್ಲಿ ನಮ್ಮಪ್ಪ ವಾಜಪೇಯಿ ಅವ್ರು ಬಂದರೆ ಅವ್ರ ಭಾಷಣ ಕೇಳಕ್ಕೆ ಕರ್ಕೊಂಡೋಗೋರು. ಎಂಥ ಅದ್ಭುತವಾದ ಮಾತುಗಾರ, ಅವರ ಭಾಷೆ ಅವ್ರು ಬಳಸ್ತಿದ್ದಂಥ. ನಾನು ಯಾವ ಪಕ್ಷಕ್ಕೆ ಸೇರಿದವಳಲ್ಲ, ನಾನು ರಾಜಕೀಯ ಪಕ್ಷ ಇಟ್ಕೊಂಡು ಮಾತಾಡ್ತಿಲ್ಲ. ಒಬ್ಬ ವ್ಯಕ್ತಿಯ ಮಾತಿನ ಶಕ್ತಿ ತಾಕತ್ತೆಂಥದ್ದು ಅನ್ನೋಕ್ಕೋಸ್ಕರ ಸನ್ಮಾನ್ಯ ವಾಜಪೇಯಿ ಅವ್ರನ್ನ ನೆನಪು ಮಾಡ್ಕೋತಾ ಇದ್ದೀನಿ. ಅವರು ಬಳಸ್ತಿದ್ದಂತಹ ಭಾಷೆ, ಆ ಸಾಹಿತ್ಯಿಕವಾಗಿ, ಆ ಕಾವ್ಯಾತ್ಮಕವಾಗಿ ಅವರು ಭಾಷಣ ಮಾಡ್ತಿದ್ರೆ